ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯ ಕಿಲ ಶಕ್ತಿಧರಸುಧಾಮ್ನಃ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಹರಿ ಓಂ. ಹಯಗ್ರೀವ ಹಯಗ್ರೀವ ಹಯಗ್ರೀವ. ಇಂದಿನ ಸುವಿಚಾರ: ಈಷದ್ಭಕ್ತೋ ಭಗವತಿ ಸುಕರ್ಮ ಸ್ವರ್ಗಮೇಷ್ಯತಿ, ಅಭಕ್ತೋ ನಿರಯಂ ಯಾತಿ ಸುಕರ್ಮಾಪಿ ನ ಸಂಶಯಃ. ಅಂದರೆ ಭಗವಂತನಲ್ಲಿ ಸ್ವಲ್ಪ ಭಕ್ತಿ ಮಾಡಿ ಸತ್ಕರ್ಮ ಮಾಡುವವನು ಸ್ವರ್ಗವನ್ನು ಪಡೆಯುತ್ತಾನೆ. ಭಗವಂತನಲ್ಲಿ ಏನೂ ಭಕ್ತಿ ಮಾಡದವನು ಸತ್ಕರ್ಮ ಮಾಡಿದರೂ ನರಕಕ್ಕೆ ಹೋಗುತ್ತಾನೆ. ಇದರಲ್ಲಿ ಸಂಶಯವಿಲ್ಲ ಎಂಬುದು ಇದರ ಅರ್ಥ. ನಾವು ಅನೇಕ ಜನರನ್ನು, ಅಂದರೆ ಸತ್ಕರ್ಮ ಮಾಡುವವರನ್ನು ಕಾಣ್ತೇವೆ. ಹಿಂದೆ ಮಹಾಭಾರತದಲ್ಲಿ ಕೇಳ್ತೇವೆ, ಪಾಂಡವರು ದ್ಯೂತದಲ್ಲಿ ಮೋಸದಿಂದ ಸೋತು, ಶಕುನಿಯ ಮೋಸದಿಂದ ಸೋತು ಕಾಡಿಗೆ ಹೋಗುವ ಪ್ರಸಂಗ ಬಂದಾಗ ಈ ಹಸ್ತಿನಾವತಿಯಲ್ಲಿ ದುರ್ಯೋಧನ ಪಾಂಡವರನ್ನು ಮರೆತು ಪ್ರಜೆಗಳು ಯಾವತ್ತೂ ತನ್ನನ್ನೇ ಸ್ಮರಣೆ ಮಾಡ್ತಾ ತನ್ನ ಹಂಗಿನಲ್ಲೇ ಇರಬೇಕು ಅನ್ನೋ ಕಾರಣಕ್ಕಾಗಿ ಅನೇಕ ರೀತಿಯ ದಾನ ಧರ್ಮ ಕಾರ್ಯಗಳನ್ನು ಮಾಡ್ತಾನೆ ಅಂತ ನಾವು ಕೇಳಿದ್ದೇವೆ. ಇವತ್ತು ಕೂಡ ಲೋಕದಲ್ಲಿ ನಾವು ಕಾಣ್ತೇವೆ, ಅಧಿಕಾರಕ್ಕೆ ಬರಬೇಕು ಅಂಥೇಳಿ ಅನೇಕ ರಾಜಕಾರಣಿಗಳು ಬಡ ಜನರಿಗೆ ಯಾವುದ್ಯಾವುದೋ ರೀತಿಯ ಪದಾರ್ಥಗಳನ್ನು ನೀಡುವ ಮುಖಾಂತರ ಒಂದು ದಾನದ ರೂಪದ ಒಂದು ಉತ್ತಮ ಕಾರ್ಯವನ್ನು ಮಾಡ್ತಾರೆ ಅಂತ ನಾವು ಕಾಣುತ್ತೇವೆ. ಅದು ಸತ್ಕರ್ಮ ಆಗಿರಬಹುದು. ದುರ್ಯೋಧನ ಮಾಡೋದಾಗಲಿ ಅಥವಾ ರಾಜಕಾರಣಿಗಳ ಈ ರೀತಿಯ ಒಂದು ದಾನ ಕಾರ್ಯ ಇದೆಲ್ಲ ಸತ್ಕರ್ಮಗಳೇ ಆಗಿರಬಹುದು, ನಿಜ. ಆದರೆ ಆ ಸತ್ಕರ್ಮ ಅವರಿಗೆ ಸದ್ಗತಿ, ಅರ್ಥಾತ್ ಸ್ವರ್ಗ ಅಥವಾ ಮೋಕ್ಷ ಮುಂತಾದಂಥದ್ದನ್ನು ನೀಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಸತ್ಕರ್ಮದಿಂದ ಅವರಿಗೆ ಅವು ಪ್ರಾಪ್ತ ಆಗೋದಿಲ್ಲ. ಹಾಗಾಗಿ ಅದರ ಬದಲಿಗೆ ನರಕವೇ ಪ್ರಾಪ್ತವಾಗ್ತದೆ ಅಂತ. ಯಾಕೆ ಅಂತ ಹೇಳಿದರೆ, ಸ್ವರ್ಗ ಪ್ರಾಪ್ತವಾಗಬೇಕಾದ್ರೆ ಅಥವಾ ಉತ್ತಮ ಲೋಕಗಳ ಪ್ರಾಪ್ತವಾಗಬೇಕಾಗಿದ್ದರೆ ಸತ್ಕರ್ಮಗಳ ಜೊತೆಗೆ ಭಗವದ್ಭಕ್ತಿ ಅನ್ನೋದು ಅತ್ಯಂತ ಅವಶ್ಯಕ. ಸ್ವಲ್ಪ ಭಕ್ತಿ ಅಂತ ಶಾಸ್ತ್ರ ಹೇಳ್ತದೆ. ಈಷದ್ಭಕ್ತೋ ಭಗವತಿ ಸುಕರ್ಮ ಸ್ವರ್ಗಮೇಷ್ಯತಿ ಅಂತ ಸ್ಪಷ್ಟವಾಗಿ ಹೇಳಿದೆ. ಹಾಗಾಗಿ ಸ್ವಲ್ಪ ಭಗವಂತನಲ್ಲಿ ಭಕ್ತಿ ಮಾಡಿ ಅಷ್ಟೇ. ಹೆಚ್ಚು ಮಾಡಿದ್ರಂತೂ ಉತ್ತಮವೇ. ಸ್ವಲ್ಪ ಭಕ್ತಿ ಮಾಡಿ ಉತ್ತಮ ಕಾರ್ಯಗಳನ್ನು ಮಾಡಿದರೆ ನಿಶ್ಚಯವಾಗಿ ಸಂಶಯವಿಲ್ಲದೆ ಸ್ವರ್ಗಾದಿಗಳನ್ನು ಪಡೀಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಸತ್ಕರ್ಮಗಳನ್ನು ಮಾಡುವಾಗ ಭಗವದರ್ಪಣ ಭಾವ ಅದರಲ್ಲಿ ಅತ್ಯಂತ ಮುಖ್ಯ. ನಾನು ಮಾಡುವಂಥ ಈ ಸತ್ಕರ್ಮದಿಂದ ಭಗವಂತ ಪ್ರೀತನಾಗಲಿ ಅನ್ನುವಂಥ ಅನುಸಂಧಾನ ಬಂದುಬಿಟ್ರೆ ಸಾಕು. ಅಷ್ಟು ಮಾತ್ರಕ್ಕೆ ಭಗವಂತ ಪ್ರೀತನಾಗಿ ಸ್ವರ್ಗಾದಿಗಳನ್ನು, ಮೋಕ್ಷವನ್ನೇ ಕೊಡುವಂಥ ಕರುಣಾಳು ಇರುವಾಗ ನಾವು ಕೇವಲ ಯಾವುದೋ ಒಂದು ಕ್ಷುಲ್ಲಕ ಅಧಿಕಾರಕ್ಕೋ ಯಾವುದಕ್ಕೋ ಬರೋದಕ್ಕೋಸ್ಕರ ಸತ್ಕರ್ಮ ಮಾಡಿದಂತೆ ತೋರಿಸಿ ಭಗವಂತನ ಸಮ್ಮುಖದಲ್ಲಿ ಮೋಸದ ಆಟವನ್ನು ಆಡಿದರೆ ಅದು ನರಕಕ್ಕೆ ಕಾರಣವಾಗ್ತದೆ ಅಂತ ಈ ಸುವಿಚಾರದಿಂದ ತಿಳಿತದೆ. ಹಾಗಾಗಿ ನಾವು ಸತ್ಕರ್ಮಗಳನ್ನು ಮಾಡೋಣ, ಭಗವಂತ ಅದರಿಂದ ಪ್ರೀತನಾಗಲಿ ಅನ್ನುವಂಥ ಅನುಸಂಧಾನದಿಂದ ಸತ್ಕರ್ಮಗಳನ್ನು ಮಾಡೋಣ. ನಿಶ್ಚಯವಾಗಿ ಭಗವಂತ ಪ್ರೀತನಾಗಿ ನಮಗೆ ಸ್ವರ್ಗಾದಿ ಮೋಕ್ಷ ಸುಖವನ್ನು ನಿಶ್ಚಯವಾಗಿ ಕೊಡ್ತಾನೆ ಅಂತ ಇಲ್ಲಿ ಹೇಳಲಾಗಿದೆ. ಅದಕ್ಕೆ ಆ ರೀತಿ ಮಾಡಿ ಭಗವಂತನ ಅನುಗ್ರಹಕ್ಕೆ ಪಾತ್ರ ಆಗೋಣ ಅಂತ ಹೇಳ್ತಾ ಭಾರತೀಯ ರಮಣಕ್ಕೆ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ.